ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಷಯ ಸಂಗೀತ ಗ್ರಾಮ ರುದ್ರಪಟ್ಟಣ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕಾವೇರಿ ನದಿಯ ತೀರದಲ್ಲಿ ಇದೆ ಈ ರುದ್ರಪಟ್ಟಣ. ಈ ಪುಟ್ಟ ಗ್ರಾಮವು ಸಂಗೀತಕ್ಕೆ ಹೆಸರಾಗಿದ್ದು ಸುಮಾರು 400 ವರ್ಷಗಳಷ್ಟು ಹಳೆಯದಾದ ಶ್ರೀ ಲಕ್ಷ್ಮೀ ಚೆನ್ನಕೇಶವ ಸ್ವಾಮಿ ದೇವಾಲಯದ ಪಕ್ಕದಲ್ಲಿ ಸಪ್ತಸ್ವರ ದೇವತಾ ಧ್ಯಾನ ಮಂದಿರವನ್ನು ನಿರ್ಮಿಸಲಾಗಿದೆ. ಶ್ರೀ ವಾದಿರಾಜರಿಂದ ಪ್ರೇರೇಪಿತಗೊಂಡು ಶ್ರೀ ಆರ್ ಕೆ ಪದ್ಮನಾಭನ್ ಅವರು ಸುಮಾರು 15,000 ಚದರಡಿ ಪ್ರದೇಶದಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗುತ್ತೆ. 17/5/2008 ಈ ಒಂದು ದೇವಸ್ಥಾನ ಉದ್ಘಾಟನೆ ಆಯಿತು. ಮಂದಿರಕ್ಕೆ 2 ದ್ವಾರಗಳಿವೆ. ಒಂದು ದ್ವಾರದಲ್ಲಿ ಪ್ರವೇಶಿಸಿ ಮತ್ತೊಂದು ದ್ವಾರದಿಂದ ಹೊರಬರುವಂತೆ ನಿರ್ಮಿಸಲಾಗಿದೆ. ಒಳಗಡೆ ಹೆಜ್ಜೆ ಇಡುತ್ತಿದ್ದಂತೆ ತಂಬೂರಿಯ ನಾದ ಕೇಳಿಬರುತ್ತದೆ. ದೇವಾಲಯದ ಮಧ್ಯಭಾಗದಲ್ಲಿ ಸಂಗೀತ ಸರಸ್ವತಿ ತಾಯಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಬಲಗಡೆಯಲ್ಲಿ ಶ್ರೀ ಕನಕದಾಸರು, ಶ್ರೀ ವಾದಿರಾಜರು, ಶ್ರೀ ಪುರಂದರದಾಸರು ಹಾಗೂ ಎಡಗಡೆ ಶ್ರೀ ತ್ಯಾಗರಾಜರು, ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು ಹಾಗೂ ಶ್ರೀ ಶ್ಯಾಮ ಶಾಸ್ತ್ರಿಗಳ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಪ್ರತಿ ಸ್ಟ್ಯಾಚು ಮುಂದೆ ಒಂದು ಬಟನ್ ವ್ಯವಸ್ಥೆ ಮಾಡಿದ್ದು ಅದನ್ನು ಪ್ರೆಸ್ ಮಾಡಿದ್ರೆ ಆಯಾ ಸಾಧಕರ ಸಾಧನೆ, ಸಂಗೀತ ಕುರಿತ ಮಾಹಿತಿಯನ್ನು ನೀಡುತ್ತದೆ. ಇದೊಂಥರ ಆಕರ್ಷಣೆ ಅಂತ ಅನಿಸುತ್ತೆ. ಮಂದಿರವು 70 ಅಡಿ ಎತ್ತರದ ಗೋಪುರವನ್ನು ಹೊಂದಿದೆ. ಸದರಿ ಗೋಪುರದಲ್ಲಿ ಸಂಗೀತಕ್ಕೆ ಬಳಸುವಂತಹ ಪಕ್ಕ ವಾದ್ಯವನ್ನು ನುಡಿಸುವಂತಹ ಚಿತ್ರಣ ಇರುವುದು ವಿಶೇಷ. ಗೋಪುರದ 2 ಭಾಗಗಳಲ್ಲಿ 72 ನಕ್ಷತ್ರಗಳಿದ್ದು ಇವು ಸಂಗೀತದ 72 ಮೇಳಕರ್ತ ರಾಗಗಳನ್ನು ಸೂಚಿಸುತ್ತದೆ. ಸಪ್ತ ಸ್ವರಗಳ ಕುರುಹಾಗಿ 7 ಮೆಟ್ಟಲಿದೆ, 7 ಕೋನ, 7 ಅಂಕಣ, 7 ದೇವತೆಗಳು ಈ ಮಾದರಿಯಲ್ಲಿ ನಿರ್ಮಾಣಗೊಂಡಿದೆ. ಈ ದೇವಾಲಯದಲ್ಲಿ ಶಾಸ್ತ್ರೀಯ ಸಂಗೀತದ ಮೂಲಕವೇ ತಾಯಿ ಸರಸ್ವತಿಯ ಪೂಜೆ ನೆರವೇರುತ್ತದೆ ಅನ್ನುವುದೇ ವಿಶೇಷ. ಮತ್ತು ದೇಶ ವಿದೇಶಗಳಿಂದ ಸಂಗೀತ ಆಸಕ್ತರನ್ನ ತನ್ನತ್ತ ಸೆಳೀತಾ ಇದೆ. ಪ್ರತಿ ವರ್ಷ ಮೇ ಮಾಹೆಯಲ್ಲಿ ಇಲ್ಲಿ 3 ದಿವಸ ಅಥವಾ 5 ದಿವಸಗಳ ಮಟ್ಟಿಗೆ ಸಂಗೀತೋತ್ಸವ ನಡೆಯುತ್ತದೆ. ದೇವಸ್ಥಾನದ ಎದುರುಗಡೆ ಇರುವ ಶ್ರೀರಾಮ ಮಂದಿರ ಸಭಾಂಗಣದಲ್ಲಿ ಬೆಳಗ್ಗೆ ಮತ್ತು ಸಂಜೆ ನಿರಂತರವಾಗಿ ಈ ಸಂಗೀತ ಸೇವೆ ನಡೆಯುತ್ತದೆ. ತುಂಬ ಅಪರೂಪ ಹಾಗೂ ಅನನ್ಯ. ಈ ಅವಧಿಯಲ್ಲಿ ಸಾಧನೆಗೈದ ಅನೇಕ ಸಂಗೀತ ಸಾಧಕರಿಗೆ ಇಲ್ಲಿ ಸನ್ಮಾನಿಸಲಾಗುತ್ತೆ ಹಾಗೂ ವಿಶೇಷ ಸಾಧನೆಗೈದ ಒಬ್ಬರಿಗೆ ನಾಚಾರಮ್ಮ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಈ ವರ್ಷ 2026 ಮೇ 20ರಿಂದ ಮೇ 24ರವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಆಸಕ್ತರು ಭಾಗವಹಿಸಬಹುದು. ಈ ಪುಟ್ಟ ಗ್ರಾಮವು ಸಂಗೀತ ಲೋಕಕ್ಕೆ ಅನೇಕ ಸಾಧಕರನ್ನ ಕೊಡುಗೆಯನ್ನಾಗಿ ನೀಡಿದೆ. ಅವರುಗಳ ಭಾವಚಿತ್ರಗಳನ್ನು ಕೂಡ ಇಲ್ಲಿ ಪ್ರದರ್ಶಿಸಲಾಗಿದೆ. ಇದೇ ಆವರಣದಲ್ಲಿ 12 ಸ್ವರ ಸ್ತಂಭ ಮಂಟಪವನ್ನು ಕೂಡ ಇಲ್ಲಿ ನಿರ್ಮಿಸಲಾಗಿದೆ. 12 ಸ್ವರಗಳು ಮತ್ತು ತಾರಸ್ಥಾಯಿ ಷಡ್ಜ ಸೇರಿ ಒಟ್ಟು 13 ಸ್ತಂಭಗಳ ರಚನೆ ಇದೆ. ಆಧಾರ ಸ್ವರ ಷಡ್ಜ, ಶುದ್ಧ ರಿಷಭ, ಚತುಶ್ರುತಿ ರಿಷಭ, ಸಾಧಾರಣ ಗಾಂಧಾರ, ಅಂತರ ಗಾಂಧಾರ, ಶುದ್ಧ ಮಧ್ಯಮ, ಪ್ರತಿಮಧ್ಯಮ, ಪಂಚಮ, ಶುದ್ಧ ದೈವತ, ಚತುಶ್ರುತಿ ದೈವತ, ಕೈಶಿಕಿ ನಿಷಾದ, ಕಾಕಲಿ ನಿಷಾದ ಹಾಗೂ ತಾರಸ್ಥಾಯಿ ಷಡ್ಜ ಇವೇ ಆ 13 ಕಂಬಗಳು. ಸುತ್ತಿಗೆಯಿಂದ ಹೊಡೆದರೆ ಆಯಾ ಸ್ವರವು ಪ್ರತಿಧ್ವನಿಸುತ್ತದೆ ಅನ್ನೋದು ವಿಶೇಷ. ಬೆಂಗಳೂರಿನಿಂದ ಅಂದಾಜು 215 ಕಿಲೋಮೀಟರ್ ದೂರದ ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರಕಲಗೂಡು ಮೂಲಕವಾಗಿ ಈ ರುದ್ರಪಟ್ಟಣವನ್ನು ತಲುಪಬಹುದು. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ಎಪಿಸೋಡ್ನಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಜೈ ಶ್ರೀರಾಮ್.